ಓಂ ಶಾಂತಿ. ಡೇಟ್ ಆಗಿದೆ 27/9/1971. ಅವೇಕ್ ಬಾಪ್ತಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸ್ನೇಹ ಕಿ ಶಕ್ತಿ ದ್ವಾರ ಸತ್ಯತಾ ಕಿ ಪ್ರತ್ಯಕ್ಷತಾ. ಸ್ನೇಹದ ಶಕ್ತಿಯ ಮುಖಾಂತರ ಸತ್ಯತೆಯ ಪ್ರತ್ಯಕ್ಷತಾ ಮಾಡೋದು ಅಂತ ಹೇಳ್ತಾರೆ ಬಾಬಾ. इस समय सभी की स्मृति में व नयनों में क्या है. ಈ ಸಮಯದಲ್ಲಿ ಎಲ್ಲರ ಸ್ಮೃತಿನಲ್ಲಿ ಮತ್ತು ಕಣ್ಣುಗಳಲ್ಲಿ ಏನಿದೆ. ಏಕ್ ಬಾತ್ ಹೈ ವ ದೋ ಹೈ ವ ಏಕ್ ಮೇ ದೋ ಹೈ ವಹ ಕ್ಯಾ ಹೈ. ಬಾಬಾ ಹೇಳ್ತಾರೆ, ಒಂದು ಮಾತಿದೆಯೋ ಅಥವಾ ಎರಡಿದೆಯೋ, ಒಂದರಲ್ಲಿ ಎರಡಿದೆಯೋ ಅದು ಏನು. ಏಕ್ ಹಿ ಬಾಪ್ ಹೈ, ಒಬ್ಬ ತಂದೆ ಇದ್ದಾರೆ. आज सभी एक मत और एक ही बात पर हैं. ಇಂದು ಎಲ್ಲರೂ ಒಂದೇ ಮಾತಿನಲ್ಲಿದ್ದಾರಲ್ಲ. अच्छा इस समय तो एक बात है, लेकिन वैसे वर्तमान समय स्मृति में व नयनों में सदैव क्या रहता है. ಒಳ್ಳೆಯದು, ಈ ಸಮಯದಲ್ಲಿ ಒಂದು ಮಾತಿದೆ, ಆದರೆ ವರ್ತಮಾನ ಸಮಯ ಸ್ಮೃತಿನಲ್ಲಿ ಅಥವಾ ಕಣ್ಣುಗಳಲ್ಲಿ ಯಾವಾಗಲೂ ಏನಿರ್ತದೆ. ಸಿರ್ಫ್ ಘರ್ ಜಾನಾ ಹೈ ಯಹ ಯಾದ್ ರೆಹತಾ ಹೈ. ಬಾಬಾ ಸ್ಮೃತಿನಲ್ಲಿ ಯಾವಾಗಲೂ ಏನಿರಬೇಕಂತೆ, ಕೇವಲ ನಾನೀಗ ಮನೆಗೆ ಹೋಗಬೇಕಾಗಿದೆ, ಇದು ನೆನಪಿರ್ತದ. ಸರ್ವಿಸ್ ಕರ್ನೆ ಬಿಗರ್ ಕೈಸೆ ಜಾಯಂಗೆ, ಸೇವೆ ಮಾಡದೆ ಹೇಗೆ ಹೋಗ್ತೀರಾ. वर्षा भी अपने लिए तो याद रहा, लेकिन दूसरों को भी वर्षा दिलाना है. ಬಾಬಾ ಹೇಳ್ತಾರೆ, ಆಸ್ತಿನೂ ಕೂಡ ತಮ್ಮ ಸಲುವಾಗಿ ಯಾದ್ ರಹ, ನೆನಪಿದೆಯಲ್ಲ, ಹಾಗೆಯೇ ಬೇರೆದವ್ರಿಗೂ ಕೂಡ ಆಸ್ತಿಯನ್ನು ಕೊಡಿಸ್ಬೇಕು. ಯಹ ಭೀ ತೋ ಯಾದ್ ರೆಹನಾ ಹೈ, ಇದು ಕೂಡ ನೆನಪಿರಬೇಕಾಗ್ತದೆ. हर कदम में स्मृति में बाप की याद और साथ साथ सर्विस व सिर्फ याद रहती है और रहनी चाहिए. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಹೆಜ್ಜೆನಲ್ಲಿನೂ ಕೂಡ ಸ್ಮೃತಿನಲ್ಲಿ ತಂದೆಯ ನೆನಪು ಮತ್ತು ಜೊತೆಗೆ ಸೇವೆಯ ಅಥವಾ ಕೇವಲ ಯಾದಿರ್ತದೇನೋ. ಬಾಬಾ ಹೇಳ್ತಾರೆ, ಬರೀ ನೆನಪಿರಬೇಕೇನು. चलते फिरते कर्म करते अगर यह स्मृति में रहेगा कि हम हर समय ईश्वरीय सेवा के अर्थ निमित्त है. ಬಾಬಾ ಹೇಳ್ತಾರೆ, ನಡೀತಾ ತಿರುಗಾಡ್ತಾ ಕರ್ಮ ಮಾಡ್ತಾ ಒಂದು ವೇಳೆ ಈ ಸ್ಮೃತಿನಲ್ಲಿ ಇದ್ದರೆ ನಾವು ಪ್ರತಿ ಸಮಯದಲ್ಲಿ ಈಶ್ವರೀಯ ಸೇವೆಯಲ್ಲಿ ಇದ್ದ ಹಾಗೆ, ಈಶ್ವರೀಯ ಸೇವೆಯ ನಿಮಿತ್ತದಲ್ಲಿ ಇದ್ದ ಹಾಗೆ ಅಂತಾರೆ ಬಾಬಾ. ಸ್ಥೂಲ ಕಾರ್ಯಕರ್ತೆ ಭೀ ಈಶ್ವರೀಯ ಸೇವಾಕ್ಕೆ ನಿಮಿತ್ತ ಹೇ. ಭಲೆ ನಾವು ಸ್ಥೂಲ ಕಾರ್ಯ ಮಾಡ್ತಾ ಇದ್ದೀವಿ, ಆದರೆ ಎದಕ್ಕಿದ್ದೀವಿ ಇಲ್ಲಿ, ಈಶ್ವರೀಯ ಸೇವೆಯ ನಿಮಿತ್ತ ಆಗಿದ್ದೀವಿ. यह स्मृति रहने से सदैव निमित्त समझने से कोई भी ऐसा कर्म नहीं होगा जिससे ಡಿಸ್ಸರ್ವಿಸ್ ಹೋ. ಇದು ಸ್ಮೃತಿನಲ್ಲಿ ಇದ್ದರೆ, ಯಾವಾಗಲೂ ನಿಮಿತ್ತ ಅಂತ ತಿಳ್ಕೊಂಡಿದ್ರೆ, ಯಾವಾಗಲೂ ಯಾವುದೂ ಕೂಡ ಕೋಯಿ ಭೀ ಐಸಾ ಕರ್ಮ ನಹಿ ಹೋಗ, ಯಾವ ಕರ್ಮನೂ ಕೂಡ ಹೀಗಾಗೋದಿಲ್ಲ. ಆ ಕರ್ಮದಿಂದ ಡಿಸ್ಸರ್ವಿಸ್ ಆಗ್ತದೆ, ಸಾಧ್ಯ ಇಲ್ಲ. यह स्मृति भूल जाती है तब साधारण कर्म व साधारण रीति समय जाता रहता है. ಈ ಸ್ಮೃತಿಯನ್ನು ಮರೆತು ಬಿಟ್ಟರೆ, ಯಾವ ಸ್ಮೃತಿ ನಾನು ಯಾವಾಗಲೂ ಸೇವಾ ನಿಮಿತ್ತ ಆಗಿದ್ದೀನಿ ಅನ್ನೋದು ಮರೆತು ಬಿಟ್ಟಾಗ ಕರ್ಮ ಏನಾಗ್ಬಿಡ್ತದೆ, ಸಾಧಾರಣ ಆಗಿಬಿಡ್ತದೆ ಅಂತಾರೆ ಬಾಬಾ. ಸಮಯನೂ ಸಾಧಾರಣ ರೀತಿಯಾಗಿ ಹೋಗ್ತದೆ. ಜೈಸೆ ದೇಖೋ ಕೋಯಿ ವಿಶೇಷ ಸರ್ವಿಸ್ ಅರ್ಥ ನಿಮಿತ್ತ ಬಂತೆ ಹೋ तो जितना समय ವಿಶೇಷ ಸರ್ವಿಸ್ ಕಾ ರೂಪ್ ಸಾಮನೆ ಹೋತಾ ಹೈ. ಬಾಬಾ ಹೇಳ್ತಾರೆ, ನೋಡಿ, ಹೇಗೆ ಯಾವುದೇ ಒಂದು ವಿಶೇಷ ಸೇವೆಯ ಅರ್ಥ ನಿಮಿತ್ತ ಆಗ್ತಿರೋ, ಅಷ್ಟು ಸಮಯ ವಿಶೇಷ ಸೇವೆಯ ರೂಪ ಎದುರುಗಡೆ ಬರ್ತದೆ. ಉತನೇ ಸಮಯಕ್ಕೆ ಸ್ಟೇಜ್ ವ ಸ್ಥಿತಿ ಅಚ್ಚಿ ಹೋತಿ ಹೈ. ಅಷ್ಟು ಸಮಯ ಸ್ಥಿತಿ ಏನಾಗಿರ್ತದೆ, ಒಳ್ಳೆಯದಾಗಿರ್ತದೆ. क्योंकि समझते हैं हम इस समय सभी के सामने सर्विस के लिए निमित्त हूँ. ಈಗ ನಾವು ತಿಳ್ಕೊಳ್ತಿದ್ದೀವಿ ಈ ಸಮಯದಲ್ಲಿ ಏನಂತ, ನಾವೇನಿದ್ದೀವಿ, ಸೇವೆಗಾಗಿದ್ದೀವಿ. ऐसे ही स्थूल कार्य करते हुए भी यह स्मृति में रहे कि इस समय मनसा द्वारा विश्व को परिवर्तन करने की सेवा में उपस्थित हूँ. ಯಾವಾಗಲೂ ಹೇಳ್ತಾರೆ ಬಾಬಾ, ಸ್ಥೂಲ ಕಾರ್ಯ ಮಾಡ್ತಾ
ಈ ಸ್ಮೃತಿನಲ್ಲಿರಬೇಕು. ಈ ಸಮಯದಲ್ಲಿ ಮನಸಾದ್ವಾರ ವಿಶ್ವವನ್ನು ಪರಿವರ್ತನೆ ಮಾಡ್ತಕ್ಕಂಥ ಸೇವೆಯಲ್ಲಿ ನಾನು ಆತ್ಮ ಉಪಸ್ಥಿತ ಆಗಿದ್ದೀನಿ. ತೋ ಕ್ಯಾ ಸ್ಥಿತಿ ರಹೇಗಿ, ಯಾವ ಸ್ಥಿತಿ ಇರ್ತದೆ ಹೀಗಿದ್ದರೆ? ಅಟೆನ್ಷನ್ ರಹತಾ ಹೇ, ಚೆಕ್ಕಿಂಗ್ ರಹತಿ ಹೇ, ಇಷ್ಟೆಲ್ಲ ನಿಮಗೆ ಅಟೆನ್ಷನ್ ಇರ್ತದೇನು? ಚೆಕ್ಕಿಂಗ್ ಮಾಡ್ತಿದ್ದೀರೇನು? ಏನು ಚೆಕ್ಕಿಂಗ್ ಮಾಡಬೇಕು? ನಾನಿವಾಗ ಈಶ್ವರೀಯ ಸರ್ವಿಸ್ ನಿಮಿತ್ತದಲ್ಲಿದ್ದೀನಿ ಅಂತ. इस प्रकार अगर सदा अपने को विश्व की स्टेज पर विश्व कल्याण की सेवा अर्थ समझते हो, ಈ ಪ್ರಕಾರವಾಗಿ ಒಂದು ವೇಳೆ ನೀವು ಯಾವಾಗಲೂ ತಮ್ಮನ್ನು ತಾವು ವಿಶ್ವದ ಸ್ಟೇಜ್ ಮೇಲೆ ವಿಶ್ವ ಕಲ್ಯಾಣದ ಸೇವೆ ಅರ್ಥ ನಾನು ಇಲ್ಲಿದ್ದೀನಿ ಅಂತ ತಿಳ್ಕೊಂಡ್ರೆ, तो फिर साधारण स्थिति व साधारण चलन व अलबेलापन रहेगा. ಇಂಥ ಒಂದು ಶ್ರೇಷ್ಠ, ನಾನು ಇಡೀ ವಿಶ್ವವನ್ನೇ ವಿಶ್ವ ಕಲ್ಯಾಣಾರ್ಥವಾಗಿ ಸೇವಾಧಾರಿ ಆಗಿದ್ದೀನಿ ಅನ್ನೋ ಮನಸ್ಥಿತಿ ಇತ್ತು ಅಂದರೆ, ಸಾಧಾರಣ ಸ್ಥಿತಿ, ಸಾಧಾರಣ ಚಲನ अलबेला ಆಗ್ತದೇನು? और कितना समय व्यर्थ जाने से सफल हो जाएगा. ವ್ಯರ್ಥ ಸಮಯ ಬದಲಾಗಿ ಏನಾಗ್ತದೋ ಸಫಲ ಆಗ್ತದೆ. ಜಮಾ ಕಾ ಖಾತಾ ಕಿತ್ನಾ ಬಡ್ ಜಾಯೇಗಾ. ಈ ಸ್ಥಿತಿನಲ್ಲಿ ನಾವಿದ್ದರೆ ನಮ್ಮದೇನಾಗ್ತದೆ? ಖಾತಾ ಜಮಾ ಆಗ್ತದೆ, ಹೆಚ್ಚೆಚ್ಚಾಗ್ತದೆ ಜಮಾ. ऐसे कोई के ऊपर बहुत बड़ी जिम्मेवारी होती है तो वह एक सेकेंड अपना अमूल्य समझते हैं. ಹೇಗೆ ಯಾರಾದರೂ ಯಾವುದಾದ್ರೂ ಒಂದನ್ನು ಜವಾಬ್ದಾರಿಯನ್ನು ತಗೊಂಡಾಗ 1 ಸೆಕೆಂಡನ್ನು ಬಹಳಷ್ಟು ಅಮೂಲ್ಯ ಅನ್ನಿಸ್ತದೆ. अगर 1-2 मिनट भी व्यर्थ चला जाए तो उनके लिए वह 2 मिनट भी बहुत बड़ा समय देखने में आता है. ಒಂದು ವೇಳೆ 1-2 ಮಿನಿಟ್, 1-2 ಮಿನಿಟ್ ವ್ಯರ್ಥ ಹೋಯಿತು ಅಂತಂದರೆ ಅದಕ್ಕಾಗಿ ವಹ 2 ಮಿನಿಟ್ ಭೀ, ಆ 2 ಮಿನಿಟ್ ಕೂಡ ಬಹಳಷ್ಟು ದೊಡ್ಡದು ಅಂತ ಅನ್ನಿಸ್ತದೆ. ತೋ ಸಭಿ ಸೇ ಬಡಿತೆ ಬಡಿ ಜಿಮ್ಮೇವಾರಿ ಆಪ್ಕೆ ಊಪರ್ ಹೇ. ಅದಕ್ಕಾಗಿ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅವ್ರ ಕಿಸ್ಕಿ ಇತನಿ ಬಡಿ ಜಿಮ್ಮೇವಾರಿ ಹೇ, ಮತ್ತು ಕಿಸ್ಕಿ ಇತನಿ, ಯಾವುದು ಇಷ್ಟು ದೊಡ್ಡ ಜಿಮ್ಮೇವಾರಿ ಇದೆ, ಜವಾಬ್ದಾರಿ ಇದೆ. ಜಿತನಿ ಆಪ್ಕಿ ಇಸ್ ಸಮಯ ಹೇ तो सारे विश्व का कल्याण जड़ चैतन्य दोनों को परिवर्तन करना है. ನಿಮ್ದು ಎಷ್ಟು ಜವಾಬ್ದಾರಿ ಇದೆ ಅಂದರೆ ಇಡೀ ವಿಶ್ವವನ್ನೇ ಕಲ್ಯಾಣ ಮಾಡ್ತಕ್ಕಂಥ, ಜಡವನ್ನು ಚೈತನ್ಯ ಮಾಡುವಂಥ, ಪರಿವರ್ತನೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಕಿತನಿ ಬಡಿ ಜಿಮ್ಮೇವಾರಿ ಹೇ, ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. तो हर समय यह स्मृति रहे कि बाप ने इस समय कौन सी ड्यूटी दी है. ಪ್ರತಿ ಸಮಯದಲ್ಲಿ ಸ್ಮೃತಿ ಇರಬೇಕು. ಏನು? ತಂದೆ ಈ ಸಮಯ ಯಾವ ಕರ್ತವ್ಯದಲ್ಲಿದ್ದಾರೆ. एक आंख में बाप का स्नेह, दूसरी आंख में बाप द्वारा मिला हुआ कर्तव्य अर्थात सेवा. ಒಂದು ಕಣ್ಣಿನಲ್ಲಿ ತಂದೆಯ ಸ್ನೇಹ ಇದೆ, ಇನ್ನೊಂದು ಕಣ್ಣಿನಲ್ಲಿ ಪರಮಾತ್ಮನ ಮುಖಾಂತರ ಸಿಕ್ಕಂಥ ಕರ್ತವ್ಯ ಅಥವಾ ಸೇವಾ. ಏನು ಸೇವಾ ಹೇಳಿದ್ರು ಬಾಬಾ? ಮೇ ವಿಶ್ವ ಕಲ್ಯಾಣಕಾರಿ. ಬಾಬಾ ಹೇಳ್ತಾರೆ, तो स्नेह और सेवा दोनों साथ साथ चाहिए. ಸ್ನೇಹ ಮತ್ತು ಸೇವೆ ಜೊತೆ ಜೊತೆಗೆ ಇರಬೇಕು. ಸ್ನೇಹಿ ಭೀ ಪ್ರಿಯ ಹೈ ಲೇಕಿನ್ ಸರ್ವಿಸೇಬಲ್ ಜ್ಞಾನಿ ತು ಆತ್ಮ ಅತಿ ಪ್ರಿಯ ಹೈ. ಸ್ನೇಹನೂ ಪ್ರಿಯ ಇದೆ, ಸೇವೆನೂ ಏನು ಜ್ಞಾನಿ ತು ಆತ್ಮನೂ ಕೂಡ ಪ್ರಿಯ. तो दोनों ही साथ साथ चाहिए. अपनी स्थिति जब दोनों की साथ साथ स्मृति होगी तब ही सर्विस करने के समय ಸ್ನೇಹಿ ಮೂರ್ತಿ ಭೀ ಹೋಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎರಡು ಜೊತೆ ಜೊತೆಗೆ ನಡಿಬೇಕು. ತಮ್ಮ ಸ್ಥಿತಿ ಯಾವಾಗ ಎರಡು ಜೊತೆಯಲ್ಲಿ ಸ್ಮೃತಿ ಇರ್ತದೆ, ಸರ್ವಿಸು ಕೂಡ ಸ್ನೇಹಿ ಮೂರ್ತ ಆಗ್ತದೆ. ಲೇಕಿನ್ ಸಿರ್ಫ್ ಸ್ನೇಹ ಭೀ ನಹಿ ಚಾಹಿಯೇ, ಸ್ನೇಹಕ್ಕೆ ಸಾಥ್ ಅವ್ರ ಕ್ಯಾ ಚಾಹಿಯೇ. ಕೇವಲ ಬರೀ ಸ್ನೇಹ ಇದ್ದರೆ ನಡೆಯೋದಿಲ್ಲ, ಅದ್ರ ಜೊತೆಗೂ ಇನ್ನೊಂದು ಬೇಕಾಗ್ತದೆ. ಅದು ಯಾವುದು? ಶಕ್ತಿ ರೂಪ್. ಶಕ್ತಿ ರೂಪ್ ತೋ ಹೋಂಗೆ ही, लेकिन शक्ति रूप का प्रत्यक्ष रूप क्या दिखाई देगा. ಶಕ್ತಿ ರೂಪ ಇದ್ದೀರಾ ಎಲ್ಲರೂ, ಆದರೆ ಶಕ್ತಿ ರೂಪದ ಪ್ರತ್ಯಕ್ಷ ಏನು ಕಾಣಿಸ್ಬೇಕು? ಸರ್ವಿಸ್ ಕೆ ರಿಸಲ್ಟ್ ಮೇ ನಂಬರ್ ಕಿಸ್ ಆಧಾರ ಪರ್ ಹೋತೆ ಹೇ. ಸೇವೆಯ ಫಲಿತಾಂಶ ಯಾವ ನಂಬರ್ ಆಧಾರದ ಮೇಲೆ ಇದೆ? क्योंकि वाणी में जौहर भरा हुआ है, अर्थात स्नेह के साथ शब्दों में ऐसा जौहर होना चाहिए जो उन्होंने ಹೃದಯ ವಿದೀರ್ಣ ಹೋ ಜಾಯೆ. ಬಾಬಾ ಹೇಳ್ತಾರೆ,
ವಾಣಿನಲ್ಲಿ ಶಕ್ತಿ ಬೇಕು. ಸ್ನೇಹ ಜೊತೆಗೆ ಶಬ್ದಗಳಲ್ಲಿ ಶಕ್ತಿ ಇರಬೇಕು. ಆವಾಗ ಹೃದಯ ವಿದೀರ್ಣ ಆಗಿಬಿಡ್ತಾರೆ. ಅಭಿ ತಕ್ ರಿಸಲ್ಟ್ ಕ್ಯಾ ಹೇ, ಇಲ್ಲಿ ತನ್ನ ರಿಸಲ್ಟ್ ಏನಿದೆ? या तो बहुत जौहर दिखाती हो व बहुत स्नेह दिखाती हो, या तो बिल्कुल ही हल्के रूप में बोलेंगे या बहुत जोश में बोलेंगे. ಬಾಬಾ ಹೇಳ್ತಾರೆ, ಹೆಂಗೆ ಹೇಳ್ತೀರಾ? ಜೌಹರ್ ಬರೀ ಮಾತಿನಲ್ಲಿ ಭಾರಿ ಮಾತಿಂದ ಹೇಳ್ತೀರೋ ಅಥವಾ ಸ್ನೇಹದಿಂದ ಹೇಳ್ತೀರೋ? ಕೇಳ್ತಾರೆ ಬಾಬಾ. ಒಂದೇ ಹೇಳ್ತೀರೋ, ಎರಡು ಸೇರಿಸ್ಕೊಂಡು ಹೇಳ್ತೀರೋ? ಲೇಕಿನ್ ಹೋನಾ ಕ್ಯಾ ಚಾಹಿಯೇ, ಏನಾಗಬೇಕು? एक एक शब्द में स्नेह की ರೇಖಾಯೇ ಹೋನಿ ಚಾಹಿಯೇ. ನಿಮ್ಮ ಒಂದು ಮಾತಿನಲ್ಲಿ ಒಂದೊಂದು ಪದನೂ ಕೂಡ ಏನಿರಬೇಕಂತಾರೆ? ಸ್ನೇಹಪೂರ್ವಕ ಆಗಿರಬೇಕು. ಫಿರ್ ಭಲೆ ಕೈಸೆ ಭೀ ಕಡವೆ ಶಬ್ದ ಬೋಲೆಂಗೆ ತೋ ಹೃದಯ ಮೇ ಲಗೆಂಗೆ ಜರೂರ್. ಸ್ನೇಹದಿಂದ ನೀವು ಹೇಳಿದ್ದೇ ಆದರೆ ಎಂಥ ಕಠಿಣ ಮಾತು ಕೂಡ ಅವ್ರಿಗೆ ಹೃದಯಕ್ಕೆ ನಾಟುತ್ತೆ. ಲೇಕಿನ್ ವಹ ಶಬ್ದ ಕಡವೆ ನಹಿ ಲಗೆಂಗೆ, ಯಥಾರ್ಥ ಲಗೆಂಗೆ. ಆ ಶಬ್ದ ಅವ್ರಿಗೆ ಕಠಿಣ ಅನಿಸೋದಿಲ್ಲ, ಯಥಾರ್ಥ ಅನ್ನಿಸ್ತದೆ. ಅಭಿ ಅಗರ್ ಶಬ್ದ तेज बोलते हैं तो रूप में भी तेजी का भाव दिखाई देता, जिससे कई लोग यही कहते हैं कि आप लोगों में अभिमान है. ಅದಕ್ಕೆ ಬಾಬಾ ಹೇಳ್ತಾರೆ, ಒಳಗಡೆ ಸ್ನೇಹ ಇಲ್ಲದೆ ನೀವು ತೀವ್ರ ಮಾತು ಅಂದರೆ ಕಠಿಣ ಮಾತುಗಳಿಂದ ಹೇಳಿದರೆ ಅವ್ರು ಏನು ಹೇಳ್ತಾರೆ? ನಿಮಗೆ ಭಾಳ ಅಭಿಮಾನ ರೀ ಅಂತ ಹೇಳ್ತಾರೆ. ವಾ ಅಪಮಾನ ಕರ್ತೆ ಹೋ, ನೀವು ನಮಗೆ ಅಪಮಾನ ಮಾಡ್ತೀರಾ. ಲೇಕಿನ್ ಏಕ್ ತರಫ್ ಠೋಕ್ತೆ ಜಾओ, ದೂಸರೆ ತರಫ್ ಸಾಥ್ ಸ್ನೇಹ ಭೀ ದೇತೆ ಜಾओ. ಒಂದು ಕಡೆ ತಿಳಿಸಿ ಅವ್ರಿಗೆ ಬುದ್ಧಿ ಹೇಳ್ದಂಗೆ ಆಗಿರಬೇಕು. ಆ ಬುದ್ಧಿ ಜೊತೆಗೆ ಏನಿರಬೇಕು? ಸ್ನೇಹ ಇರಬೇಕು. तो आपके स्नेह की मूर्त से अपना तिरस्कार महसूस नहीं करेंगे, लेकिन यह अनुभव करेंगे कि हम आत्माओं के ऊपर तरस है. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಸ್ನೇಹಮೂರ್ತವಾಗಿ ಆ ಜ್ಞಾನವನ್ನು ಜೋರಿಸಿ ಜ್ಞಾನ ಹೇಳಿದರೆ ಅವರು ಅನುಭವ ಮಾಡ್ಕೊಳ್ತಾರೆ. ಇವರು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ, ನಮ್ಮನ್ನು ತಿರಸ್ಕಾರ ಭಾವನದಿಂದ ನೋಡುವುದಿಲ್ಲ ಅಂತ ಅನುಭವ ಮಾಡ್ತಾರೆ. ತೋ ದೋನೋ ಸಾಥ್ ಚಾಹಿಯೇನ, ಎರಡು ಜೊತೆಗೆ ಬರಬೇಕು. ಸ್ನೇಹ ಮತ್ತು ಮಾತಿನ ತೀವ್ರತಾ. कहते हैं ना, मखमल की जुत्ती लगानी होती है तो सर्विस के साथ अति तरस्वी हो और फिर साथ जो अयथार्थ बातें हैं उनको यथार्थ करने की खुशी भी होनी चाहिए. ಬಾಬಾ ಹೇಳ್ತಾರೆ, ಅವ್ರ ಮೇಲೆ ಕರುಣೆನೇ ಇರಬೇಕು, ಮಾತಿನಲ್ಲಿ ತೀವ್ರತೆಯೇ ಇರಬೇಕು. ಆವಾಗ ಅವ್ರಿಗೆ ಅದು ಅಯಥಾರ್ಥ ಅನಿಸೋದಿಲ್ಲ, ಯಥಾರ್ಥ ಅನಿಸ್ಬಿಟ್ಟು ಖುಷಿ ಆಗ್ತಾರೆ. ಬಾತೆ ಸಭಿ ಸ್ಪಷ್ಟ ದೇನಿ ಹೇ, ಲೇಕಿನ್ ಸ್ನೇಹಕ್ಕೆ ಸಾಥ್, ಮಾತುಗಳನ್ನು ಸ್ಪಷ್ಟವಾಗಿ ಹೇಳಬೇಕು, ಆದರೆ ಸ್ನೇಹದ ಜೊತೆಗೆ. ಸ್ನೇಹ ಮೂರ್ತ ಹೋನೆ ಸೇ ಉನ್ಹೋಂಕೋ ಜಗತ್ ಮಾತಾ ಕೆ ರೂಪ ಕಾ ಅನುಭವ ಹೋಗಾ. ಸ್ನೇಹದಿಂದ ಹೇಳಿದರೆ ಅವ್ರಿಗೇನು ಅನ್ನಿಸ್ತದೆ? ನೀವು ಮಾತೆಯ ರೂಪ, ಜಗತ್ತಿನ ಮಾತೆಯ ರೂಪದಲ್ಲಿ ಕಾಣಿಸ್ತೀರಾ. जैसे माँ बच्चे को भले कैसे भी शब्दों में शिक्षा देती है, तो माँ के स्नेह कारण वह शब्द तेज व कड़वे महसूस नहीं होते. ಹೇಗೆ ತಾಯಿ ಮಕ್ಕಳಿಗೆ ಎಷ್ಟೇ ಕಠಿಣ ಮಾತುಗಳಿಂದ ಶಿಕ್ಷಣವನ್ನು ಕೊಟ್ಟರೂ ಕೂಡ ಅದು ಏನನ್ನಿಸ್ತದೆ? ಸ್ನೇಹ ಇರೋದು ಕಾರಣ ಅದು ಕಡಿಮೆ ಅನುಭವ ಆಗೋದಿಲ್ಲ ಅಂತಾರೆ ಬಾಬಾ. ಆ ಮಾತು ಭಾಳ ಕಷ್ಟದ್ದು ಅನಿಸೋದಿಲ್ಲ ಅವ್ರಿಗೆ. ಸಮಜ್ತೆ ಹೇ ಮಾ ಹಮಾರಿ ಸ್ನೇಹಿ ಹೇ ಕಲ್ಯಾಣಕಾರಿ ಹೇ. ಮಕ್ಕಳೇನು ತಿಳ್ಕೊತಾರೆ? ನಮ್ಮ ತಂದೆ ತಾಯಿ ಏನೇ ಹೇಳಿದ್ರು ನಮ್ಮ ಸಲುವಾಗಿ ಹೇಳ್ತಾರೆ. वैसे ही आप भले कितना भी स्पष्ट शब्दों में बोलेंगे लेकिन वह महसूस नहीं करेंगे. ಅದಕ್ಕೆ ಹಾಗೆ ನೀವು ಕೂಡ ಸ್ಪಷ್ಟವಾಗಿ ಜೋರಿಸಿ ತೀವ್ರ ಮಾತುಗಳಿಂದ ಭಾಷಣ ಮಾಡಿದ್ರು ಕೂಡ ಅವ್ರಿಗೆ ಏನು ಅನಿಸ್ತದೆ? ನಮಗೆ ಬೈತಿದ್ದಾರೆ ಅನ್ನೋ ಮೆಹಸೂಸ್ ಅವ್ರಿಗೆ ಆಗೋದಿಲ್ಲ. तो ऐसे दोनों स्वरूप के समानता की सर्विस करनी है, तभी सर्विस की सफलता समीप होंगी. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಥರ ಸೇವೆ ಮಾಡಿದರೆ, ಯಾವ ಥರ ಸೇವೆ? ಸ್ನೇಹ ಮತ್ತು ತೀವ್ರತಾ ಸಮಾನತಾಕ್ಕೆ ಸರ್ವಿಸ್ ಕರ್ನಿ. ಆವಾಗ ಏನಾಗುತ್ತೆ? ಸರ್ವಿಸ್ ಸಫಲತೆ ಸಮೀಪ ಬರ್ತೀರಾ. कहाँ भी जाओ तो निर्भय होकर सत्यता की शक्ति स्वरूप होकर ऑलमाइटी गवर्नमेंट के CID के ऑफिसर होकर उसी नशे से जाओ. ಬಾಬಾ ಹೇಳ್ತಾರೆ, ಎಲ್ಲಾದರೂ ಹೋಗಿ ನಿರ್ಭಯ ಆಗಿ ಹೋಗಿ, ಸತ್ಯತಾ ಶಕ್ತಿಯ ಸ್ವರೂಪ ಆಗಿ ಆಲ್ಮೈಟಿ ಗೌರ್ಮೆಂಟ್ ಸರ್ವಶಕ್ತಿಮಾನ್ ಶಿವ ಬಾಬಾರ
CID ಆಫೀಸರ್ ಆಗಿ ನಶೆಯಿಂದ ಹೋಗಿ, ಇಸ್ ನಶೆ ಸೆ ಬೋಲೋ ನಶೆ ಸೆ ದೇಖೋ, ನಶೆಯಿಂದ ಹೇಳಿ, ನಶೆಯಿಂದ ನೋಡಿ. हम अंचूर हैं, इसी स्मृति से अयथार्थ को यथार्थ में लाना है. हम ಅನುಚರ ಹೇ, ನಾವೇನಿದ್ದೀವಿ ಅನುಚರ, ಬಾಬಾ ಹೇಳ್ದಂಗೆ ಮಾಡುವಂಥವ್ರು. ಈ ಸ್ಮೃತಿಯಿಂದ ಯಥಾರ್ಥದಲ್ಲಿ ತಗೊಂಡು ಬರಬೇಕು. ಸತ್ಯಕ್ಕೂ ಪ್ರಸಿದ್ಧ ಕರ್ನಾ ಹೇ ನ ಕಿ ಛಿಪಾನಾ ಹೇ, ಸತ್ಯವನ್ನು ಪ್ರಸಿದ್ಧ ಮಾಡಬೇಕು, ಮುಚ್ಚಿಡೋದಲ್ಲ. लेकिन दोनों रूपों की समानता चाहिए, ಎರಡೂ रूप समान ಬೇಕು. किसको देखते हो व कुछ सुनते हो तो तरस की भावना से देखते सुनते हो या सीखने और कॉपी करने के लक्ष्य से सुनते देखते हो. ಬಾಬಾ ಹೇಳ್ತಾರೆ, ಎರಡೂ ರೂಪದಲ್ಲಿ ಸಮಾನತೆ ಇರಬೇಕು. ನೋಡುವುದು ಮತ್ತು ಹೇಳುವುದು ಎರಡೂದರಲ್ಲಿ ದಯಾಭಾವದಿಂದ ಹೇಳಬೇಕು, ದಯಾಭಾವದಿಂದ ನೋಡಬೇಕು, ದಯಾಭಾವದಿಂದ ಹೇಳಬೇಕು. ಅಥವಾ ಸೀಖನೆ ಅವ್ರ ಕಾಪಿ ಕರ್ನೆಕ್ಕೆ ಲಕ್ಷ್ಯ ಸೆ, ಅಥವಾ ಏನೋ ಕಲಿಬೇಕು, ಏನೋ ಕಾಪಿ ಮಾಡಬೇಕು ಅಂತ ಹೇಳೋದಲ್ಲ. ಹಾಗೆ ಹೇಳ್ತೀರೇನು, ಹಾಗೆ ನೋಡ್ತೀರೇನು ಅಂತ ಕೇಳ್ತಾರೆ ಬಾಬಾ. आजकल की जो भी अल्प सुख भोगने वाले आत्माएं प्रकृति दासी के शो में दिखाई देती हैं. ಇವತ್ತಿನ ದಿನ ಅಲ್ಪ ಸುಖ ಭೋಗಿಸುವುದರ ಸಲುವಾಗಿ ಆತ್ಮಗಳು ಪ್ರಕೃತಿಯ ದಾಸಿಯ ಶೋನಲ್ಲಿ ಕಾಣಿಸ್ತಾರೆ. ಉನೋಂಕೆ ಶೋ ಕೋ ದೇಖ್ ಕರ್ ಸ್ಥಿತಿ ಕ್ಯಾ ರಹತಿ ಹೇ, ಅವರ ಶೋ ನೋಡಿ ನಿಮಗೆ ಏನು ಅನಿಸ್ತದೆ? यह आत्माएं इस तरीके व इस रीति रसम में प्रकृति दासी के रूप में स्टेज पर प्रख्यात हुई है, इसलिए हमें भी ऐसा करना चाहिए व हमें भी इन्हों के प्रमाण अपने में परिवर्तन करना चाहिए. ಹೊರಗಡೆನವ್ರು ಅವ್ರು ಏನು ಮಾಡ್ತಾರೆ, ಏನೋ ಒಂದು ಪ್ರಸಿದ್ಧಿ ಆಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನಾರ ಅದೇನು ನಿಮ್ಮ ತಲೆಯೊಳಗೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯಾ ದಾತಾ ಕೆ ಬಚ್ಚೆ ಭಿಖಾರಿಯೋಂ ಕಿ ಕಾಪಿ ಕರ್ತೆ? ನಾವೆಲ್ಲ ಏನು ಕೊಡೋರಿದ್ದೀವಿ, ನಾವೀಗೇನೋ ಸೇವೆ ಮಾಡಿದಾಗ ಆ ಆತ್ಮಗಳಿಂದ ಏನೋ ಬಯಸೋ ಹಾಗಿಲ್ಲ ಅಂತಾರೆ ಬಾಬಾ. ಬಯಸಿದ್ರೆ ಏನಾಗ್ತದೆ? ಭಿಕ್ಷುಕರಾಗ್ತದೆ. ನಾವು ಭಿಕ್ಷುಕರೆಲ್ಲ ಕೊಡುವಂಥವ್ರು. आपके आगे कितने भी पाम शो आने वाली आत्माएं हो, लेकिन होवनहार प्रत्यक्ष रूप के भिखारी हैं. बाबा ಹೇಳ್ತಾರೆ, आपके आगे कितने भी पाम शो में आने वाले, ತಮ್ಮ ಎದುರುಗಡೆ ಅವ್ರೇನು ದೊಡ್ಡ ಶೋ ಮಾಡಲಿ, ಏನೇ ಮಾಡಲಿ, ಭಾರಿ ಅನ್ಸ್ಕೊಳ್ಳಿ, ಪ್ರಸಿದ್ಧಿ ಆಗಲಿ, ಏನೇ ಇರಲಿ, ಆದರೆ ಪ್ರತ್ಯಕ್ಷ ರೂಪದಲ್ಲಿ ಅವ್ರು ಏನಿದ್ದಾರೆ? ಭಿಕಾರಿ ಇದ್ದಾರೆ. इन सभी आत्माओं ने बाप दादा के बच्चों से थोड़ी बहुत शक्ति की बूंदों को धारण किया है. ಈ ಎಲ್ಲ ಆತ್ಮಗಳು, इन सभी आत्माओं ने, ಈ ಎಲ್ಲ ಆತ್ಮಗಳು ಬಾಪ್ ದಾದಾಕ್ಕೆ ಬಚ್ಚೋं से, ಬಾಪ್ ದಾದಾರವರ ಮಕ್ಕಳಿಂದ ಥೋಡಿ ಬಹುತ್ ಶಕ್ತಿ, ಸ್ವಲ್ಪ ಶಕ್ತಿ ತಗೊಂಡು ಬೂಂದೋं को धारण किया है. ನೀವು ಮಕ್ಕಳಿಂದ ಒಂದು ಹನಿ ಶಕ್ತಿ ತಗೊಂಡು ಅವರೆಲ್ಲ ಆ ಶೋ ಮಾಡ್ತಿರ್ತಾರೆ. आप लोगों की शक्ति की अंजलि लेने से आजकल इस अंजलि के फल प्रकृति दासी के फल रूप में देख रहे हैं. ತಮ್ಮ ಶಕ್ತಿಯ ಒಂದು ಸಣ್ಣ ಬೂಂದ್ ಅಂತ ಹೇಳಿದ್ರಲ್ಲ ಬಾಬಾ, ಈ ಅಂಜಲಿಕೆ ಫಲ್, ಇದು ಸಣ್ಣ ಫಲಿತಾಂಶಕ್ಕಾಗಿ ಪ್ರಕೃತಿಯ ದಾಸಿಗೆ ಫಲ್ ರೂಪ ತೋರಿಸ್ತಾರೆ. लेकिन अंजलि लेने वाले को देख सागर के बच्चे क्या हो जाते हैं ಪ್ರಭಾವಿತ್. ಬಾಬಾ ಹೇಳ್ತಾರೆ, ಅವರು ಅಂಜಲಿ ತಗೊಳ್ಳೋರು, ಇಷ್ಟು ಒಂದು ಹನಿಯಷ್ಟು ಸುಖವನ್ನು ತಗೊಳ್ಳೋಂಥವ್ರು, ಪ್ರಸಿದ್ಧಿ ಆಗೋಂಥವ್ರಿಗೆ ನೀವು ಪ್ರಭಾವಿತ ಆಗ್ತೀರೇನು ಅಂತ ಕೇಳ್ತಾರೆ ಬಾಬಾ. यह सभी थोड़े समय में ही आप लोगों के चरणों में झुकने लिए तड़पेंगे. ಅವ್ರು ಏನೆಲ್ಲ ಇವತ್ತು ಇಡೀ ವಿಶ್ವದ ತುಂಬ ಪ್ರಸಿದ್ಧಿಯಾಗಿದ್ದಾರಲ್ಲ, ಇನ್ನು ಸ್ವಲ್ಪ ದಿವಸದಲ್ಲಿ ಅವರೆಲ್ಲ ಬಂದು ನಿಮ್ಮ ಕಾಲ ಕೆಳಗಡೆ ಬಂದು ಒದ್ದಾಡಕ್ಕೆ ಶುರು ಮಾಡ್ತಾರೆ. इसलिए स्नेह के साथ सर्विस का जोश भी होना चाहिए. ಅದಕ್ಕೆ ನೀವೇನು ಸರ್ವಿಸ್ ಮಾಡ್ತೀರೋ, ಯಾರಿಗೇನು ಹೇಳಕ್ಕೆ ಹೊರಟಿದ್ದೀರೋ, ಯಾರು ನಿಮ್ಮ ಎದುರುಗಡೆ ಕೂತಿದ್ದಾರೋ ಅವ್ರಿಗೆ ಮೊದಲು ಸ್ನೇಹ ಕೊಟ್ಟು ಸ್ನೇಹದ ಜೊತೆಗೆ ಮಾತಾಡಿ ಅಂತ ಹೇಳ್ತಾರೆ ಬಾಬಾ. ಮಾತು ಸ್ನೇಹ ಇರಬೇಕು, ಅವ್ರ ಮೇಲೆ तरस ಬರಬೇಕು. जैसे शुरू में स्नेह भी था और जोश भी था, निर्भय थे, वातावरण व वायुमंडल के आधार से परे. ಬಾಬಾ ಹೇಳ್ತಾರೆ, ಶುರುನಲ್ಲಿನೂ ಹಾಗೆ ಇತ್ತು, ಸ್ನೇಹ ಇತ್ತು, ಜೋಶ್ ಇತ್ತು,
ನಿರ್ಭಯದಿಂದ ಇದ್ರಿ, ವಾತಾವರಣ ಅಥವಾ ವಾಯುಮಂಡಲ ಆಧಾರದಿಂದ ಭಿನ್ನ ಆಗಿದ್ರಿ. इसलिए एक रस सर्विस का उमंग और जोश था. ಆದ್ದರಿಂದ ಏಕರಸ್ ಸೇವೆಯ ಉಮಂಗ ಜೋಶ್ನಲ್ಲಿತ್ತು. अभी वायुमंडल व वातावरण देख कहाँ कहाँ अपनी रूपरेखा बदल देते हैं. ಆದರೆ ಈಗ ವಾಯುಮಂಡಲ ವಾತಾವರಣದ ರೂಪ ಏನಾಗಿದೆ, ಚೇಂಜ್ ಆಗಿಬಿಟ್ಟಿದೆ. इसलिए सफलता कब कैसे दिखाई देती है. ಆದ್ದರಿಂದ ಸಫಲತಾ ಯಾವಾಗಲೂ ಒಂದೊಂದು ಥರ ಇರ್ತದೆ. जबकि कलयुग अंत की आत्माएं अपनी सत्यता को प्रसिद्ध करने में निर्भय होकर स्टेज पर आती हैं, तो पुरुषोत्तम संगम युगी सर्वश्रेष्ठ आत्माएं अपने को सत्य प्रसिद्ध करने में वायुमंडल प्रमाण रूपरेखा क्यों बनाती हैं. ಬಾಬಾ ಹೇಳ್ತಾರೆ, ಯಾವಾಗ ಕಲಿಯುಗ ಅಂತದ ಆತ್ಮಗಳು ಸತ್ಯತೆಯ ಪ್ರಸಿದ್ಧ ಮಾಡುವುದರಲ್ಲಿ ನಿರ್ಭಯ ಆಗಿ ಸ್ಟೇಜ್ ಮೇಲೆ ಬರ್ತಾರೆ, ಪುರುಷೋತ್ತಮ ಸಂಗಮಯುಗಿ ಸರ್ವಶ್ರೇಷ್ಠ ಆತ್ಮಗಳು ತಮ್ಮ ಸತ್ಯವನ್ನು ಪ್ರಸಿದ್ಧಿ ಮಾಡೋದರಲ್ಲಿ ವಾಯುಮಂಡಲ ಪ್ರಮಾಣ ರೂಪರೇಖಾ ಏನಾಗ್ತದೆ, ಕ್ಯೂ ಬನಾತಿ ಹೇ, ಯಾಕೆ ಮಾಡ್ತಾರೆ. ಆಪ್ ಮಾಸ್ಟರ್ ರಚಯಿತ ಹೋನ ವಹ ಸಭಿ ರಚನಾ ಹೇ. ನೀವು ಮಾಸ್ಟರ್ ರಚಯಿತ, ಅವರು ಉಳಿದವರೆಲ್ಲ ನಿಮ್ಮ ರಚನೆಗಳು. ರಚನಾಕೋ ಮಾಸ್ಟರ್ ರಚಯಿತ ಕೈಸೆ ದೇಖೆಂಗೆ. ರಚನೆಗಳನ್ನು ನೀವು ಮಾಸ್ಟರ್ रचयिता ಹೆಂಗೆ ನೋಡಬೇಕು. जब मास्टर रचिता के रूप में स्थित होकर देखेंगे तो फिर यह सभी कौन सा खेल दिखाई देगा. ಯಾವಾಗ ಅವರನ್ನೆಲ್ಲ ನೀವು ಮಾಸ್ಟರ್ ರಚಯಿತ ರೂಪದಲ್ಲಿ ನೋಡಿದಾಗ ಅವ್ರು ಹೇಗೆ ಕಾಣಿಸ್ತಾರೆ, ಏನು ಕಾಣಿಸ್ತದೆ. ಕೌನ್ಸಾ ಖೇಲ್ ದಿಖಾಯಿ ದೇಗ, ಯಾವ ಆಟ ಅಂತ ಕಾಣಿಸ್ತದೆ. ಕೌನ್ಸಾ ದೃಶ್ಯ ದೇಖೆಂಗೆ, ಯಾವ ದೃಶ್ಯ ನೋಡ್ತೀರಾ. जब बारिश पड़ती है तो बारिश के बाद कौन सा दृश्य देखते हैं. ಮಳೆ ಬರ್ತದಲ್ಲ, ಮಳೆ ಬಂದ ನಂತರ ಯಾವ ದೃಶ್ಯ ಕಾಣಿಸ್ತದೆ. मेंढक थोड़े से पानी में महसूस ऐसे करते हैं जैसे सागर में हूँ. ಕಪ್ಪೆ ಏನು ಅನುಭವ ಮಾಡ್ತದೆ, ಮಳೆ ಬಂತು, ಮಳೆ ನೀರನ್ನೇ ಏನಂತ ತಿಳ್ಕೊಳ್ತದೆ, ಅದು ಸಾಗರ. ಟ್ರಾ ಟ್ರಾ ಕರ್ತೆ ನಾಚ್ತೆ रहते हैं, ಸೌಂಡ್ ಮಾಡ್ತಾ ಜಿಗ್ದಾಡಕ್ಕೆ ಶುರು ಮಾಡುತ್ತೆ. ಲೇಕಿನ್ ಹೈ ವಹ ಅಲ್ಪಕಾಲ ಸುಖ ಕಾ ಪಾನಿ. ಆದರೆ ಆ ಮಳೆ ನೀರು ಏನಾಗಿದೆ, ಅಲ್ಪಕಾಲದ ಸುಖ ಆಗಿದೆ. तो यह मेंढकों की ट्रा ट्रा करने और नाचने कूदने का दृश्य दिखाई देगा. ऐसे महसूस करेंगे कि यह अभी अभी अल्पकाल के सुख में फूलते हुए गए कि गए. ಅದಕ್ಕೆ ಬಾಬಾ ಹೇಳ್ತಾರೆ, ಅವರೆಲ್ಲ ಏನೇನು ಮಾಡ್ತಾರಲ್ಲ ಅದೆಲ್ಲ ಅಲ್ಪಕಾಲದ ಸುಖ ಇದೆ. ಈಗೀಗ ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ಖುಷಿ ಇರ್ತಾರೆ. ಎಲ್ಲ ಮುಗಿದ ತಕ್ಷಣ ಮತ್ತೇನಾಗುತ್ತೆ. तो मास्टर रचयिता की स्टेज पर ठहरने से ऐसा दृश्य दिखाई देगा. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಸ್ಟರ್ ರಚಯಿತ ಸ್ಥಿತಿನಲ್ಲಿ ಇದ್ದರೆ ಈ ದೃಶ್ಯ ಕಾಣಿಸ್ತದೆ. ಕೊಯ್ ಸಾರ್ ನಹಿ ದಿಖಾಯಿ ದೇಗ. ಅವರೆಲ್ಲ ಏನೇನು ಮಾಡ್ತಾರಲ್ಲ ಅದರಲ್ಲಿ ಏನು ಸಾರ ಇಲ್ಲ ಅಂತ ಅನಿಸ್ಬಿಡ್ತದೆ ಅಂತಾರೆ ಬಾಬಾ. तो सत्यता को प्रसिद्ध करने की हिम्मत और उल्लास आता है. ಹಾಗಾದರೆ ಸತ್ಯತೆಯನ್ನು ಪ್ರಸಿದ್ಧಿ ಮಾಡೋಕ್ಕೆ ಧೈರ್ಯ ಇದೆಯಾ, ಉತ್ಸಾಹ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಸತ್ಯಕ್ಕೋ ಪ್ರಸಿದ್ಧ ಕರ್ನೆ ಕಾ ಉಮಂಗ್ ಆತಾ ಹೇ ಕಿ ಅಭಿ ಸಮಯ ಪಡಾ ಹೇ. ಸತ್ಯತೆಯನ್ನು ಪ್ರಸಿದ್ಧಿ ಮಾಡೋಕ್ಕೆ ಉಮಂಗ ಬರ್ತದಾ ಅಥವಾ ಇನ್ನು ಟೈಮ್ ಇದೆ ಅಂತ ಅನ್ನಿಸ್ತಿದೆಯಾ. ಕ್ಯಾ ಅಭಿ ಸತ್ಯಕ್ಕೋ ಪ್ರಸಿದ್ಧ ಕರ್ನೆ ಮೇ ಸಮಯ ಪಡಾ ಹೇ. ಫಲಕ್ ಭಿ ಹೋ और झलक भी हो. ऐसी फलक हो जो महसूस करे कि सत्य के सामने हम सभी के अल्पकाल के आडंबर चल नहीं सकेंगे. ಫಲಕ್ ಸಹ ಹೇಳಬೇಕು, ಝಲಕ್ದಿಂದ ಹೇಳಬೇಕು ಅಂತಾರೆ ಬಾಬಾ. ಬಹಳ ಗರ್ವದಿಂದ ಹೇಳಬೇಕು, ಅನುಭವ ಮಾಡಬೇಕು. ಏನು ಇದೆಲ್ಲ ಅಲ್ಪಕಾಲದ ಆಡಂಬರ ಇದೆ. ಜೈಸೆ ಸ್ಟೇಜ್ ಪರ್ ಡ್ರಾಮಾ ದಿಖಾತೆ ಹೇನಾ, ಸ್ಟೇಜ್ನಲ್ಲಿ ನಾಟಕ ಮಾಡ್ತಾರೆ. ನಾಟಕ ಎಷ್ಟುತನ ಇರ್ತದೆ, ಹೊಳತನ ಇರೋದಿಲ್ಲ. ಕೈಸೆ ವಿಕಾರ ವಿದಾಯಿ ಲೇ ಹಾತ್ ಜೋಡ್ತೆ ಹೇ. ಹೇಗೆ ವಿಕಾರಕ್ಕೆ ವಿದಾಯಿ ಹೇಳಿ ನಮಸ್ಕಾರ ಮಾಡ್ತಾರೆ. ಸಿರ್ ಝುಕಾತೆ ಹುಯೇ ಜಾತೆ ಹೇ. ಬಾಬಾ ಹೇಳ್ತಾರೆ, ತಲೆ ಬಾಗ್ತಾ ಹೋಗ್ಬಿಡ್ತಾರೆ. यह ड्रामा प्रैक्टिकल विश्व की स्टेज पर दिखाना है. ಸ್ಥೂಲ ಏನು ಸ್ಟೇಜ್ನಲ್ಲಿ ತೋರಿಸೋದಿಲ್ಲ, ಪ್ರಾಕ್ಟಿಕಲ್ನಲ್ಲಾಗಿ ಇಡೀ ವಿಶ್ವದ ಸ್ಟೇಜ್ ಮೇಲೆ ನೀವು ಇದನ್ನು ತೋರಿಸ್ಬೇಕು. अब यह ड्रामा की स्टेज पर करने वाला ड्रामा बेहद के स्टेज पर लाओ. ಇದು ಸ್ಟೇಜ್ ಮೇಲೆ ಮಾಡ್ತಕ್ಕಂಥ ನಾಟಕವನ್ನು ಇಡೀ ಬೇಹದ್ದಿನ
ಇದು ಬೇಹದ್ದಿನ ನಾಟಕ, ಬೇಹದ್ದಿನ ಸ್ಟೇಜ್ ಮೇಲೆ ತಗೊಂಡು ಬನ್ನಿ. ಇಸ್ಕೋ ಕಹಾ ಜಾತಾ ಹೈ ಸರ್ವಿಸ್, ಇದಕ್ಕೆ ಹೇಳಲಾಗ್ತದೆ ಸೇವೆ. ಐಸೆ ಸರ್ವಿಸೇಬಲ್ ವಿಜಯಿ ಮಾಲಾಕ್ಕೆ ವಿಶೇಷ ಮಣಕೆ ಬಂತೆ ಹೇ. ಈ ಥರ ಸೇವೆಯಲ್ಲಿ ವಿಜಯಿ ಮಾಲಾದ ಒಂದು ವಿಶೇಷ ಮುತ್ತಾಗಬೇಕು. ತೋ ಐಸೆ ಸರ್ವಿಸೇಬಲ್ ಬನ್ನಾ ಪಡೆ, ಈ ಥರ ಸರ್ವಿಸೇಬಲ್ ಆಗಬೇಕು. ಅಭಿ ತೋ ಯಹ ಪ್ರಾಕ್ಟೀಸ್ ಕರ್ ರಹೇ ಹೇ, ಈಗ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ. पहले प्रैक्टिस की जाती है तो छोटे छोटे शिकार लिए जाते हैं, फिर होता है शेर का शिकार. ಬಾಬಾ ಹೇಳ್ತಾರೆ ಮೊದಲು ಪ್ರಾಕ್ಟೀಸ್ ಮಾಡಬೇಕು, ಸಣ್ಣ ಸಣ್ಣ ಬೇಟೆ ಆಡಬೇಕು, ಆಮೇಲೆ ಹುಲಿಯನ್ನು ಬೇಟೆ ಆಡಬೇಕು. ಲಾಸ್ಟ್ ಪ್ರಾಕ್ಟಿಕಲ್ ಪಾರ್ಟ್ ಹೂ ಬಹೂ ಐಸೆ ದೇಖೆಂಗೆ ಜೈಸೆ ಯಹ ಛೋಟಾ ಡ್ರಾಮಾ. ಲಾಸ್ಟ್ ಪ್ರಾಕ್ಟಿಕಲ್ ಪಾತ್ರ ಏನಿದೆ ಹುಬಹೂ ರಿಪೀಟ್ ಆಗ್ತದೆ, ಇದು ಭಾಳ ಚಿಕ್ಕದಿದೆ ಡ್ರಾಮಾ ಅನ್ನಿಸ್ತದೆ. तब एक तरफ जय जयकार और एक तरफ हाहाकार होगी. ಆವಾಗ ಒಂದು ಕಡೆ ಜೈ ಜೈಕಾರ ಆಗ್ತದೆ, ಒಂದು ಕಡೆ ಹಾಯ್ ಹಾಯ್ ಅಂತಾರೆ. ದೋನೋ ಏಕ್ ಹಿ ಸ್ಟೇಜ್ ಪರ್, ಒಂದೇ ಎರಡೂ ಸ್ಟೇಜ್ ಮೇಲೆ ನಡೀತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.